ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು NT Clock ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, NT Clock ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ RV ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಓಕೆ, ರಾಷ್ಟ್ರೀಯ ವಿದ್ಯಾನಿಕೇತನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಇವರ ಅಂಡರಲ್ಲಿ ಬರುವಂಥ 3 ಇಂಜಿನಿಯರಿಂಗ್ ಕಾಲೇಜ್ಗಳನ್ನು ಒಂದೇ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. RV ಕಾಲೇಜ್ ಆಫ್ ಇಂಜಿನಿಯರಿಂಗು, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, RV ಯೂನಿವರ್ಸಿಟಿ. ಇವು 3 ಕ್ಯಾಂಪಸ್ ಬಗ್ಗೆ ಇರುವಂಥ ಎಲ್ಲ ಡೌಟ್ಗಳು ಕೂಡ ಇದೇ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ನೀವು CET ಬರೆದ ನಂತರ ಅಥವಾ ಕಾಂಪಿಟಿಗೆ ಬರೆದ ನಂತರ ಈ ಗ್ರೂಪಿಗೆ ನಾವು ಸೇರ್ಬೋದು, RV ಯೂನಿವರ್ಸಿಟಿಗೂ, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟಿಗೂ ಸೇರ್ಬೋದಾ ಬೇಡವಾ ಅಂತ ಹೇಳೋದಕ್ಕೆ ಕಂಪ್ಲೀಟ್ ಕ್ಲಾರಿಟಿಯನ್ನು ಈ ವಿಡಿಯೋದಲ್ಲಿ ಸಿಗುತ್ತೆ. ಓಕೆ, ಸೊ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಮ್ಮದೊಂದು ಮೇನ್ ಚಾನಲ್ ಇದೆ, NT Clock ಕೋಚಿಂಗ್ ಅಕಾಡೆಮಿ ಅಂತ. ಅದರಲ್ಲಿ ನಾನು ನಿಮಗೆ 2017 ಸ್ಟಾರ್ಟ್ ಆಗಿ 2025ವರೆಗೆ KCETದು ಎಲ್ಲ ಕ್ವಶನ್ ಪೇಪರ್ಸ್ನ ಸೊಲ್ಯೂಷನ್ಸು ವಿತ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಕೊಟ್ಟು, ಅದರಲ್ಲಿ ಆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಕೊಟ್ಟು, ಮತ್ತು ಶಾರ್ಟ್ಕಟ್ ಟ್ರಿಕ್ಸ್ ಇರ್ಬೋದು ಅಥವಾ ಗೋಲ್ಡನ್ ಟಿಪ್ಸ್ ಇರ್ಬೋದು, ಇದೆಲ್ಲದನ್ನು ಕೊಡ್ತಾ ಇದ್ದೇವೆ. ಇಟ್ ಈಸ್ ಅ ಫ್ರೀ ಆಫ್ ಕಾಸ್ಟ್. ಓಕೆ, ಯಾರ್ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿ. ಅದೇ ರೀತಿ ನಾನು ಇವತ್ತಿಂದ 3 ಚಾಪ್ಟರ್ಸಿಂದ ಮಾಕ್ ಟೆಸ್ಟನ್ನು ಕೂಡ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೇನೆ. ಅದು ಲೈಕ್ ವೆಬ್ ಅಪ್ಲಿಕೇಶನ್ ಟೈಪ್ ಇರುತ್ತೆ, ನೀವು ಅದನ್ನು ಓಪನ್ ಮಾಡಿ ನಿಮಗೆ 30 ಕ್ವಶನ್ಸ್ ಇರುತ್ತೆ ಫ್ರಮ್ ಈಚ್ ಚಾಪ್ಟರ್. ಇವತ್ತು ಫಿಸಿಕ್ಸಿಂದ ಒಂದು, ಕೆಮಿಸ್ಟ್ರಿಯಿಂದ ಒಂದು, ಮ್ಯಾಥಮೆಟಿಕ್ಸಿಂದ ಒಂದನ್ನು ಅಸೈನ್ ಮಾಡಿದ್ದೇನೆ. ನೀವು ನಮ್ಮ ವಾಟ್ಸಪ್ ಗ್ರೂಪಿಗೆ ಸೇರ್ಬೋದು. ಆ ವಾಟ್ಸಪ್ ಗ್ರೂಪಿದ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಆ ಚಾನಲ್ನ ಮೇನ್ ಚಾನಲ್ನ ಲಿಂಕನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಈಗ ಅದಾದ ನಂತರ ನಿಮಗೆ ಮಾಕ್ ಟೆಸ್ಟ್ ಇವತ್ತು ಸಂಜೆ 6 o'clock ನಂತರ ಮಾಕ್ ಟೆಸ್ಟನ್ನು ಕೂಡ ನಾನು ಪೋಸ್ಟ್ ಮಾಡ್ತೇನೆ, ಸೊ ದ್ಯಾಟ್ ಯು ಕ್ಯಾನ್ ಅಟೆಂಡ್ ದ ಮಾಕ್ ಟೆಸ್ಟ್. ಹಾಗೆ ನಾಳೆ ನನ್ನ ಪ್ರೀವಿಯಸ್ ಬ್ಯಾಚಿನ ಸ್ಟೂಡೆಂಟ್ 742 ರ್ಯಾಂಕ್ ಬಂದಿರುವಂಥ ಒಬ್ಬರು ಸ್ಟೂಡೆಂಟು ನಾಳೆ ಝೂಮಲ್ಲಿ ಲೈವ್ ಸೆಷನ್ಸ್ ಇರುತ್ತೆ. ಲೈವ್ ಸೆಷನ್ ಅಂತ ಹೇಳಿದರೆ ಝೂಮ್, ನಾನಿದು ವಾಟ್ಸಪ್ ಗ್ರೂಪಲ್ಲಿ ಝೂಮ್ ಮೀಟಿಂಗ್ ಲಿಂಕನ್ನು ಶೇರ್ ಮಾಡ್ತೇನೆ, ನೀವು ಜಾಯ್ನ್ ಆಗ್ಬೋದು. ಈ ಲಾಸ್ಟ್ 20 ಡೇಸಲ್ಲಿ ನೀವು ಹೇಗೆ ಪ್ರಿಪೇರ್ ಆಗಬೇಕು, ಸೊ ಅವಳು ಹೇಗೆ, ಆ ಸ್ಟೂಡೆಂಟ್ ಪರ್ಟಿಕ್ಯುಲರ್ಲಿ ಆ ಸ್ಟೂಡೆಂಟ್ ಹೇಗೆ ಪ್ರಿಪೇರ್ ಆಗಿದ್ದರು, ಮತ್ತು ನಿಮ್ಮದು ಮೇಯ್ನ್ ಏನು ಎಲ್ಲದನ್ನು, ಮತ್ತು ನಿಮ್ದು ಏನಾದರೂ ಡೌಟ್ಸ್ಗಳಿದ್ರೆ ಕ್ಲಾರಿಟಿನ ತೊಗೊಳ್ಬೋದು. ಯಾರ್ಯಾರು ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಅದರಲ್ಲಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಸೊ ಜಾಯ್ನ್ ಆಗಿ, ಸರಿನಾ. ಅದಕ್ಕಿಂತ ಮುಂಚೆ ನಿಮಗೆ ನಮ್ಮದು ಏಕಲವ್ಯ 3.0 ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆಗಿರುತ್ತೆ. ಯಾರಿಗಾದರೂ ನಮ್ಮ ಏಕಲವ್ಯ 2.0ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಇದು ಕಂಪ್ಲೀಟ್ಲಿ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆಗಿರುತ್ತೆ. ಇದರಲ್ಲಿ ನಿಮಗೆ ನಿಮ್ಮ ಕ್ಯಾಟಗರಿಗೆ ಸರಿಯಾಗಿ, ನಿಮ್ಮ ಕಟ್ ಆಫ್ ರ್ಯಾಂಕಿಗೆ ಸರಿಯಾಗಿ ಕಂಪ್ಲೀಟ್ ನಿಮಗೆ ಇಂಜಿನಿಯರಿಂಗ್ ಜಾಯ್ನ್ ಆಗುವವರೆಗೂ ಅರೌಂಡ್ 3 months ಪ್ರಾಸೆಸ್ ಇರುತ್ತೆ. ಕಂಪ್ಲೀಟಾಗಿ ನಮ್ಮ ಕಡೆಯಿಂದ ಇದಿರುತ್ತೆ, ಗೈಡೆನ್ಸ್ ಇರುತ್ತೆ. KEA ಕಡೆಯಿಂದ ಬರುವಂಥ ನೋಟಿಫಿಕೇಷನ್ಗಳು ನಿಮಗೆ ಆನ್ ಟೈಮ್ ರೀಚ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ನೀವು ಏನು ಮಾಡಬೇಕು ಫರ್ದರ್ ಪ್ರಾಸೆಸ್ಸು ಎಲ್ಲದು ನಿಮ್ಗೇನೇ ಡೌಟ್ಸ್ಗಳಿದ್ರು ನಮ್ಮ ಜೊತೆ ಕೇಳ್ಬೋದು, ಸರಿನಾ. ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಆ್ಯಂಡ್ ಕೆಲವೊಂದಿಷ್ಟು ಮಿತ್ಗಳಿದೆ. ಓಕೆ, ಸೊ ಕಟ್ ಆಫ್ ರ್ಯಾಂಕಲ್ಲಿ ಸಡನ್ನಾಗಿ ಕೆಲವೊಂದಿಷ್ಟು ಕಾಲೇಜುಗಳು ಸಡನ್ನಾಗಿ ಮೇಲೆ ಬಂದಿರುತ್ತೆ. ಆಟೋನಾಮಸ್ ಆಗಿದ್ದ ತಕ್ಷಣ 80,000 ಕಟ್ ಆಫ್ ರ್ಯಾಂಕ್ ಇದ್ದಂಥ ಕಾಲೇಜು ಸಡನ್ನಾಗಿ 50,000 ಡ್ರಾಪ್ ಆಗಿಬಿಡುತ್ತೆ ಆಟೋನಾಮಸ್ ಆಗಿದ್ದ ತಕ್ಷಣ. ನಿಜವಾಗಿಯೂ ಈ ಹೈಪ್ಗಳೆಲ್ಲ ವರ್ತಿದೆಯಾ ಇಲ್ವಾ ಅನ್ನೋದನ್ನು ಎಲ್ಲದನ್ನು ನಾನು ನಿಮಗೆ ವಿತ್ ಪ್ರೂಫ್ ನಾನು ನಿಮ್ಗೆ ಕೊಡ್ತೇನೆ. ಓಕೆ, ಸೊ ಯಾಕಂದರೆ ಎಲ್ಲ ಕಾಲೇಜಿಗೆ ವಿಸಿಟ್ ಮಾಡಿ ನಾನು ಬಂದಿದ್ದೇನೆ. ಯಾರ್ಯಾರು ಎನ್ರೋಲ್ ಆಗ್ತೀರ ನಿಮ್ಗೆ ಎಲ್ಲದೂ ಸಿಗುತ್ತೆ. ನಿಜವಾಗಿ ಅವರು ಆಟೋನಮಸ್ ಆಗಿದ್ದ ತಕ್ಷಣ ಅಷ್ಟೆಲ್ಲ ಕಟ್ ಆಫ್ ರ್ಯಾಂಕನ್ನು ಕಡಿಮೆ ಮಾಡಿ ಅಥವಾ ಅಷ್ಟೆಲ್ಲ ಹೈಪನ್ನು ಕೊಡುವಷ್ಟು ಇದೆಯಾ ಇಲ್ವಾ ಕಂಪ್ಲೀಟ್ಲಿ ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ. ಓಕೆ, ಆ್ಯಂಡ್ ಕೆಲವೊಂದಿಷ್ಟು ಲಾಸ್ಟ್ ಇಯರ್ ಒಂದು 5 to 6 ನಿಮ್ಮ ಕಾಲೇಜಸ್ಗಳು ಜಾಯ್ನ್ ಆಗಿದ್ದಾವೆ, ಆ್ಯಡ್ ಆಗಿದ್ದಾವೆ ಸೀಟ್ ಮ್ಯಾಟ್ರಿಕ್ಸಿಗೆ. ಅದರಲ್ಲಿ ಕೆಲವೊಂದಿಷ್ಟು ಕಾಲೇಜುಗಳು ವೆರಿ 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 ಗುಡ್. ಯಾಕಂತ ಕೇಳಿದರೆ ನಾನು ಈ ಕಾಲೇಜಿಗೆ ವಿಸಿಟ್ ಮಾಡಿ ಅವ್ರದ್ದು ಕರಿಕ್ಯುಲಮ್ ಹೇಗಿದೆ, ಅವ್ರದ್ದು ಸಿಸ್ಟಮ್ ಹೇಗಿದೆ, ಅದೆಲ್ಲದನ್ನು ಸ್ಟಡಿ ಮಾಡಿಕೊಂಡು ಬಂದಿದ್ದೇನೆ. ಸೊ ಅದನ್ನು ನೋಡಿದಾಗ ನನಗೆ 1-2 ಕಾಲೇಜಸ್ಗಳು ತುಂಬ ಖುಷಿಯಾಯಿತು. ಸೊ ನೀವು ಕೆಲವೊಂದಿಷ್ಟು Tier 2 ಕಾಲೇಜಸ್ ಅಂದರೆ ಆಲ್ರೆಡಿ ಎಸ್ಟಾಬ್ಲಿಷ್ಡ್ Tier 2 ಕಾಲೇಜಸ್ಸಿಗೆ ಹೋಗೋದಕ್ಕಿಂತ ಈ ನ್ಯೂಲಿ ಸ್ಟಾರ್ಟೆಡ್ ಕಾಲೇಜು ತುಂಬ ಒಳ್ಳೆಯದೆ, ಸೀರಿಯಸ್ಲಿ ತುಂಬ ಒಳ್ಳೆಯದೆ. ಆ ಕಾಲೇಜ್ ಬಗ್ಗೆಯೂ ಕೂಡ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಮ್ಮ ಈ 1-to-1 ಪರ್ಸನಲ್ ಗೈಡೆನ್ಸಲ್ಲಿ ಸಿಗುತ್ತೆ, ಸರಿನಾ. ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಫಸ್ಟ್ 100 ಸ್ಟೂಡೆಂಟ್ಸ್ಗಳಿಗೆ ಇದಿದೆ, ಆಫರ್ ಇದೆ. ಅದಾದ ನಂತರ ನಮ್ಮ ರೆಗ್ಯುಲರ್ ಫೀಸ್ ಇರುತ್ತೆ. ಸೊ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಹೇಳ್ತಾ ಇರೋದು RV ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, RVCE, RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್, RV ಯೂನಿವರ್ಸಿಟಿ. ಈ RVCE ಮತ್ತು RV ಯೂನಿವರ್ಸಿಟಿ ಅಂತ ಇರೋ 2 ಕಾಲೇಜ್ಗಳು ಇರೋದು ಒಂದೇ ಕ್ಯಾಂಪಸ್ಸಲ್ಲಿ. ಎಲ್ಲಿ ಕೇಳಿದರೆ ಮೈಸೂರು ರೋಡಲ್ಲಿ ಕೆಂಗೇರಿಯಲ್ಲಿ RVCE ಇದೆಯಲ್ಲ ನೋಡಿ, ಅದೇ ಕ್ಯಾಂಪಸ್ಸಲ್ಲಿ ಇರೋದು, ಸರಿನಾ. ಇವೆರಡು. ಬಟ್ RVITM ಇರೋದು JP ನಗರ 6th ಫೇಸಲ್ಲಿ, ಸರಿನಾ. ಇದು VTU ಕಾಲೇಜು. RVCE ಅನ್ನೋದು ಆಟೋನಮಸ್ ಕಾಲೇಜು, RV ಯೂನಿವರ್ಸಿಟಿ ಅನ್ನೋದು ಪ್ರೈವೇಟ್ ಯೂನಿವರ್ಸಿಟಿ. VTU ಕಾಲೇಜಸ್ಗಳು ಅಂತ ಹೇಳಿದ್ರೆ VTUದವರು ಎಲ್ಲ ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡೋದವರೇ, ನಿಮ್ಮ ಕರೆಕ್ಷನ್ನು ಕೂಡ VTUದವರೇ ಮಾಡ್ತಾರೆ. ನೀವು PUCಯಲ್ಲಿ ಹೇಗೆ ನಿಮ್ಮ ಪೇಪರ್ ಇದಕ್ಕೆ ಹೋಗುತ್ತೆ ನೋಡಿ, ಅದೇ ರೀತಿ ಕರೆಕ್ಷನ್ ಆಗುತ್ತೆ ಯಾವುದರಲ್ಲಿ VTUದಲ್ಲಿ ಅಂದರೆ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್.
ಇಲ್ಲಿ ಇಂಟರ್ನಲ್ಸ್ ಪೇಪರ್ ಮಾತ್ರ ಕಾಲೇಜ್ ಒಳಗಡೆ ನಡೀತದೆ, ಸರಿನಾ. RV ಯೂನಿವರ್ಸಿಟಿ ಅಂತ ಹೇಳಿದರೆ ಕಂಪ್ಲೀಟ್ಲಿ ಅವರದ್ದೇ, ಅಂದರೆ ಏನು ಹೇಳಿ, ಯೂನಿವರ್ಸಿಟಿ ಅವರದ್ದು ಅವರದ್ದೇ ಕಂಪ್ಲೀಟ್ಲಿ ಸಿಲೆಬಸ್ಸನ್ನು ಡಿಸೈನ್ ಮಾಡ್ತಾರೆ, ಅವರೇ ಕ್ವಶನ್ ಪೇಪರನ್ನು ಸೆಟ್ ಮಾಡ್ತಾರೆ, ಅವರೇ ಕರೆಕ್ಷನನ್ನು ಮಾಡ್ತಾರೆ, ಪೇಪರ್ ಎಲ್ಲಿಗೂ ಹೋಗೋದಿಲ್ಲ, ಕಾಲೇಜ್ ಒಳಗಡೆ ಕರೆಕ್ಷನ್ ಆಗುತ್ತೆ. ಇನ್ನು RVC ಆಟೋನಾಮಸ್ ಅಂತ ಹೇಳಿದರೆ ಇವರು VTU ಅಂಡರಲ್ಲೇ ಬರ್ತಾರೆ, ಒಂದು 70% ಅವರದ್ದೇ ಸಿಲೆಬಸ್ಸನ್ನು ಫಾಲೋ ಮಾಡ್ತಾರೆ, ಅದರ ಜೊತೆ 30% ಈಗ ಇಲೆಕ್ಟಿವ್ಸು ಅದೆಲ್ಲ ಇವರದ್ದೇ ಬೇಕಾದ್ರೆ ಆ್ಯಡ್ ಮಾಡ್ಬೋದು, ಪ್ಲಸ್ ಎಕ್ಸ್ಟ್ರಾ ಸ್ವಲ್ಪ ಇವರಿಗೆ ಬೇಕಾದಂಥ ಸಿಲೆಬಸ್ಸನ್ನು ಆ್ಯಡ್ ಮಾಡ್ಬೋದು. ಸೊ ಇಟ್ ಈಸ್ ಆಟೋನಾಮಸ್. ಬಟ್ ಇವ್ರದ್ದು ಕರೆಕ್ಷನ್ನು VTUದವ್ರು ಮಾಡೋದಿಲ್ಲ, ಕಾಲೇಜಲ್ಲೇ ಕರೆಕ್ಷನ್ ಆಗುತ್ತೆ, ಕಾಲೇಜವರೇ ಪೇಪರ್ನ ಇದು ಮಾಡ್ತಾರೆ, ಸೆಟ್ ಮಾಡ್ತಾರೆ, ಎಲ್ಲದೂ ಕಾಲೇಜಲ್ಲೇ ಆಗೋದು. ಓಕೆ, ಸೊ ಇದು 3. ಅದಾದಮೇಲೆ ಪ್ಲೇಸ್ಮೆಂಟನ್ನು ನೋಡಿದಾಗ ಇದು ನೋಡಿ ವರ್ಸಸ್ ಅಲ್ಲ, ನೆನಪಿಟ್ಕೊಳ್ಳಿ, ನಾನು ಕಂಪ್ಯಾರಿಸನ್ ಮಾಡ್ತಾ ಇಲ್ಲ. ದರ್ ಇಸ್ ನೋ ಕಂಪ್ಯಾರಿಸನ್ ಬಿಟ್ವೀನ್ ದೀಸ್ 3 ಕ್ಯಾಂಪಸಸ್. ನಾವು ಕಂಪ್ಯಾರಿಸನ್ ಮಾಡೋದಾದರೆ RVC PES ರಿಂಗ್ ರೋಡ್ ಕ್ಯಾಂಪಸ್, BMSC MS ರಾಮಯ್ಯ ಇದನ್ನು ಮಾಡ್ಬೋದು. ನಾನು ಇವು 3ನ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ. ಓಕೆ, ಸೊ ಒಂದೇ ಕ್ಯಾಂಪಸ್ ಆಗಿರ್ಲಿಕ್ಕೆ ಹೋಗಿ, ಬಟ್ ಡೌನ್ ದ ಲೈನ್ ಇನ್ನೊಂದು ನನ್ನ ಪ್ರಕಾರ ಒಂದು 4-5 ಇಯರ್ಸಲ್ಲಿ RVITM ಕೂಡ ಟಾಪ್ 5 ಒಳಗಡೆ ಬರ್ಬೋದು ಅಂತ ಅಂದ್ಕೊಳ್ತೇನೆ. ಬಿಕಾಸ್ ಇವರು ಹೋಗ್ತಾ ಇರುವಂಥ ರೀತಿ ನೋಡಿದರೆ ಬರ್ಬೋದು ಅಂತ ಅಂದ್ಕೊಳ್ತೇನೆ. ಬಟ್ ಫಾರ್ ದ ಟೈಮ್ ಬೀಯಿಂಗ್ ಐ ಕಾಂಟ್ ಕಂಪೇರ್, ಇದು ಕಂಪ್ಯಾರಿಸನ್ ಅಲ್ಲ ಸ್ಟೂಡೆಂಟ್ಸ್. ಓಕೆ, ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತಾ ಇರೋದು ನಾನು. ಅದಾದಮೇಲೆ RVC ಇದು ಹೈಯೆಸ್ಟ್ CTC, ಇಲ್ಲಿಯವರೆಗೆ 67 LPA. ಇನ್ನೂ ಇದನ್ನು ಕ್ರಾಸ್ ಆಗೋದಿಲ್ಲ, ಯಾಕಂದರೆ ಆಲ್ರೆಡಿ ಆಡ್ ಸೆಮ್ ಮುಗಿದು ಈವನ್ ಸೆಮ್ ಆಗ್ತಾ ಬರ್ತಾ ಇದೆ, ಅಂದರೆ 8th ಸೆಮ್ ಆಗ್ತಾ ಇದೆ. ಇನ್ನೂ ಪ್ರಾಡಕ್ಟ್ ಬೇಸ್ಡ್ ಕಂಪನಿಗಳು ಬರೋದು ತುಂಬ ಕಡಿಮೆ, ಬಂದರೂ ಕೂಡ ಇಷ್ಟಕ್ಕಿಂತ ಜಾಸ್ತಿ ಕೊಡೋ ಕಂಪನಿಗಳು ಬರೋದು ಕಡಿಮೆ. ಆಫ್ ಕ್ಯಾಂಪಸ್ ಮಾಡಿಕೊಂಡ್ರೆ ಮಾಡ್ಕೊಳ್ಬೋದು ಅಷ್ಟೇ. ಓಕೆ, RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ಹೈಯೆಸ್ಟ್ ಪ್ಯಾಕೇಜ್ 35 LPA. RV ಯೂನಿವರ್ಸಿಟಿಯಲ್ಲಿ ಆನ್ ಕ್ಯಾಂಪಸ್ ಹೈಯೆಸ್ಟ್ ಪ್ಯಾಕೇಜ್ 22 LPE. ಓಕೆ, ಸೊ ಇದರಲ್ಲಿ ನೋಡಿ ಟೋಟಲ್ ಸ್ಟೂಡೆಂಟ್ಸ್ ಪ್ಲೇಸ್ಡ್ ಇದು ಯಾರಿಗಾಯಿತು, RV ಯೂನಿವರ್ಸಿಟಿಗಾಯಿತು. ಓಕೆ, ಅದು ಬಿಟ್ಟಾಕಿ. ಇದು ಬಿಟ್ಟರೆ RVCಯಲ್ಲಿ ಇಲ್ಲಿಯವರೆಗೆ ಮೋರ್ ದ್ಯಾನ್ 180+ ಕಂಪನೀಸ್ಗಳು ಬಂದಿದೆ. ಓವರ್ ಆಲ್ ಆಗಿ RVCಯಲ್ಲಿ ನೀವು ಈ ಇಯರ್ ಎಂಡ್ ಆದ ನಂತರ ಆಲ್ಮೋಸ್ಟ್ 250 ಕಂಪನೀಸ್ ಅರೌಂಡ್ ಬರುತ್ತೆ. RVITMಲ್ಲಿ ಆಲ್ರೆಡಿ ಒಂದು 60+ ಕಂಪನೀಸ್ಗಳು ಬಂದಿದೆ. ಸೊ ಓವರ್ ಆಲ್ ಆಗಿ ಒಂದು 80 to 90 ಕಂಪನೀಸ್ ಬರ್ಬೋದು, ಆಯಿತಾ. ಆಮೇಲೆ RV ಯೂನಿವರ್ಸಿಟಿಯಲ್ಲಿ ಆಲ್ರೆಡಿ ಒಂದು 30+ ಕಂಪನೀಸ್ಗಳು ಬಂದಿದೆ, ಇನ್ನೂ ಒಂದು 20 to 30 ಕಂಪನೀಸ್ಗಳು ಬರ್ಬೋದು, ಸರಿನಾ. ಸೊ 3 ಕಾಲೇಜ್ಗಳಲ್ಲೂ ಪ್ಲೇಸ್ಮೆಂಟ್ ಸೆಂಟ್ರಲೈಸ್ಡ್ ಆಗಿರುತ್ತೆ. ಸೆಂಟ್ರಲೈಸ್ಡ್ ಅಂದರೆ ಹೇಳಿದರೆ ಕರೆಕ್ಟ್ ಕೇಳ್ಕೊಳ್ಳಿ, RVCಗೆ ಯಾವ ಕಂಪನೀಸ್ಗಳು ಬರುತ್ತೆ ನೋಡಿ, ಅವರು RV ಯೂನಿವರ್ಸಿಟಿಯವ್ರನ್ನೂ ಬಿಡ್ತಾರೆ, RVITMನ್ನು ಬಿಡ್ತಾರೆ. ಮತ್ತು ಇಲ್ಲಿ ಕ್ಯಾಚ್ ನೋಡ್ಕೊಳ್ಳಿ, ಎಲ್ಲ ಕಂಪನಿಗಳು ಎಲ್ಲರೂ ಕೂಡ RVITM ಸ್ಟೂಡೆಂಟ್ಸ್ ಮತ್ತು RV ಯೂನಿವರ್ಸಿಟಿಗಳನ್ನು ಬಿಡೋದಿಲ್ಲ. ಕರೆಕ್ಟ್ ನೆನಪಿಟ್ಕೊಳ್ಳಿ, ಕೆಲವೊಂದು ಕಂಪನೀಸ್ಗಳು ಮಾತ್ರ. ಯಾಕಂತ ಕೇಳಿದ್ರೆ ಇಲ್ಲಿಯವರೆಗೆ RVCಗೆ ಮೋರ್ ದ್ಯಾನ್ 200 ಅಂದರೆ ನಿಯರ್ಲಿ 200 ಕಂಪನೀಸ್ಗಳು ಬಂದಿದೆ. ಬಟ್ ಎಲ್ಲ ಕಂಪನೀಸ್ಗಳು ಇವೆರಡು ಕ್ಯಾಂಪಸನ್ನು ಬಿಡಲಿಲ್ಲ. ಕೆಲವೊಂದು ಕಂಪನೀಸ್ಗಳು RVITMನ್ನು ಬಿಟ್ಟಿದ್ದಾರೆ, ಕೆಲವೊಂದು ಕಂಪನಿಗಳು RV ಯೂನಿವರ್ಸಿಟಿಯನ್ನು ಬಿಟ್ಟಿದ್ದಾರೆ. RV ಯೂನಿವರ್ಸಿಟಿಯಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದರೆ RV ಯೂನಿವರ್ಸಿಟಿಗೆ ಸಪ್ರೇಟಾಗಿ ಕಂಪನೀಸ್ಗಳು ಬರುತ್ತೆ, ಪ್ಲಸ್ ಕೆಲವೊಂದು ಕಂಪನಿಗಳು RVC ಜೊತೆ ಬಿಟ್ಟಿದ್ದಾರೆ. RVITMಗೆ ಏನಾಗ್ತಾ ಇದೆ ಕೇಳಿದರೆ RVITMಲ್ಲಿ ಪ್ಲೇಸ್ಮೆಂಟ್ ಸೆಲ್ಲಿಲ್ಲ. RVITMಲ್ಲಿ ಪ್ಲೇಸ್ಮೆಂಟ್ ಆಗಬೇಕಂದ್ರೆ RVCಗೆ ಬರಬೇಕು, ಗೊತ್ತಾಯ್ತಾ. ಸೊ RVITM ಸ್ಟೂಡೆಂಟ್ಸ್ಗಳಿಗೆ ಪ್ಲೇಸ್ಮೆಂಟ್ ಸೆಲ್ಲಿಲ್ಲ ಸಪ್ರೇಟಾಗಿ. ಇವರದ್ದು RVCಗೆ ಯಾವ ಕಂಪನೀಸ್ಗಳು ಬರುತ್ತೆ ಅದರಲ್ಲೇ ಕೆಲವೊಂದಿಷ್ಟು ಕಂಪನಿಗಳು ಇವ್ರನ್ನ ಬಿಡ್ತಾರೆ. ಸೊ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವರ CTC ನೋಡಿ ಹೈಯೆಸ್ಟ್ ಪ್ಯಾಕೇಜ್ 35 LPA ಆಗಿದೆ. ಬಟ್ ಒಳ್ಳೆ ಗ್ರೋತಲ್ಲಿದೆ RVITM. RV ಯೂನಿವರ್ಸಿಟಿ ಈ ವರ್ಷದ ಫಸ್ಟ್ ಬ್ಯಾಚ್, ನೋಡ್ಬೇಕು ಏನಾಗುತ್ತೆ ಅಂತ, ಸರಿನಾ. ಈಗ ನಾನೀಗ ಒಂದೊಂದನ್ನೇ ಡಿಸ್ಕಸ್ ಮಾಡ್ತಾ ಹೋದರೆ, ಈಗ ಇಲ್ಲಿ ನೋಡಿ 3 ಕ್ಯಾಂಪಸಸ್ ಎಟ್ ಗ್ಲಾನ್ಸ್. RVC 1963 ಫಸ್ಟ್ ಕ್ಯಾಂಪಸ್, ಅದನ್ನು ನಿಮ್ಗೆ ಮೊದಲೇ ಹೇಳಿದ್ದೇನೆ ಪ್ರೀವಿಯಸ್ ಇದರಲ್ಲಿ. ಹೈಯೆಸ್ಟ್ CTC 67 LPA ಆಗಿದೆ. ಯಾವ ಬ್ರಾಂಚ್ ಅವರಿಗೆ? ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮತ್ತು ISC ಅವರಿಗೂ ಆಗಿದೆ, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಒಳ್ಳೆ ಬ್ರಾಂಚ್. ಈವನ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇಸ್ ಆಲ್ಸೋ ವೆರಿ ಗುಡ್ ಬ್ರಾಂಚು. ಸೊ ಎವ್ರಿ ಇಯರ್ ಹೈಯೆಸ್ಟ್ ಪ್ಯಾಕೇಜ್ ಆಗೋದು CSC, ಈದರ್ CSC ಅಥವಾ ISCಗೆ ಆಗೋದು ಮೋಸ್ಟ್ ಆಫ್ ದ ಟೈಮ್. ಇನ್ನು ಕಂಪ್ಯೂಟರ್ ಸೈನ್ಸಿನ ಆ್ಯಾವ್ರೇಜ್ CTC 19.73 lakhs ಇದೆ. ಈವನ್ ಇನ್ಫಾರ್ಮೇಷನ್ ಸೈನ್ಸು ಕೂಡ ಸೇಮೇ ಇದೆ. AIML ಆಲ್ಮೋಸ್ಟ್ 15 to 16 ಇದೆ. ಸೊ ಆಗುತ್ತೆ, ಸೊ ಏನು ಪ್ರಾಬ್ಲಮ್ ಇಲ್ಲ, ಸರಿನಾ. ಅದಾದಮೇಲೆ NAC ಅಕ್ರಿಡಿಯೇಷನ್ ನಾನು ಆಲ್ರೆಡಿ ಹೇಳಿದ್ದೇನೆ, A+ ಗ್ರೇಡಲ್ಲಿದೆ. RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ VTU ಕಾಲೇಜ್ ಆಗಿದ್ದು 35 lakhs per annum. ಓಕೆ, ಹೈಯೆಸ್ಟ್ ಪ್ಯಾಕೇಜು. ಆ್ಯಾವರೇಜು 12.37 ಇದೆ. ಆ್ಯಂಡ್ 141 ಸ್ಟೂಡೆಂಟ್ಸ್ಗಳು ಆಲ್ರೆಡಿ ಪ್ಲೇಸ್ ಆಗಿದ್ದಾರೆ. 63 ಏನು ಹೇಳ್ತಾರೆ ರಿಕ್ರೂಟಿಂಗ್ ಕಂಪನೀಸ್ಗಳಿದೆ. ಓಕೆ, ಅದು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಬರೋದು RV ಯೂನಿವರ್ಸಿಟಿ. ಹೈಯೆಸ್ಟ್ ಪ್ಯಾಕೇಜ್ ಈ ವರ್ಷ 22 LPA ಆನ್ ಕ್ಯಾಂಪಸ್, ಆಫ್ ಕ್ಯಾಂಪಸ್ 40 LPA ಆಗಿದೆ. ಕಂಪನೀಸ್ಗಳು ಇಲ್ಲಿವರೆಗೆ 30+ ಕಂಪನೀಸ್ಗಳು ವಿಸಿಟ್ ಆಗಿದೆ, 80+ ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗಿದ್ದಾರೆ. ಆ್ಯಂಡ್ 7+ ಡ್ರೀಮ್ ಆಫರ್ಸ್, ಮೋರ್ ದ್ಯಾನ್ 18 lakhs 7+ ಸ್ಟೂಡೆಂಟ್ಸ್ಗಳಿಗೆ ಆಗಿದೆ. ಮೋರ್ ದ್ಯಾನ್ 10 lakhs, ಆಲ್ಮೋಸ್ಟ್ 100 ಸ್ಟೂಡೆಂಟ್ಸ್ಗಳು ಮೋರ್ ದ್ಯಾನ್ 10 lakhsಗೆ ಪ್ಲೇಸ್ ಆಗಿದ್ದಾರೆ. ಅಂದರೆ ಓವರ್ ಆಲ್ ಆಗಿ ಕಂಪೇರ್ ಮಾಡಲಿಕ್ಕೆ ಹೋದರೆ ಆಲ್ 3 ಕ್ಯಾಂಪಸಸ್ ಆರ್ ಡೂಯಿಂಗ್ ಗ್ರೇಟ್. ಓಕೆ, ಅದರಲ್ಲೂ RVC ಬಿಡಿ, ಅದು ಬೇರೆ ಲೆವೆಲ್. RVITM ಕೂಡ ನನ್ನ ಅನಿಸಿಕೆ ಪ್ರಕಾರ ಇನ್ನೊಂದು 2-3 ಇಯರ್ಸಲ್ಲಿ ಟಾಪ್ 5 ಬರೋ ಚಾನ್ಸಸ್ ತುಂಬ ಇದೆ. ಓಕೆ, ಆಮೇಲೆ
ಅದಾದಮೇಲೆ ಇಂಟೇಕನ್ನು ಕನ್ಸಿಡರ್ ಮಾಡಿದರೆ ಆರ್ ವಿ ಸಿಯಲ್ಲಿ ಲಾಸ್ಟ್ ಇಯರ್ 2025ಯಲ್ಲಿ ಆರ್ ವಿ ಸಿಯಲ್ಲಿ 1420 ಇಂಟೇಕ್ಗಳಿದೆ. ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ವಿತ್ AIML ಇದೆ, ಡೇಟಾ ಸೈನ್ಸ್ ಇದೆ, ಸೈಬರ್ ಸೆಕ್ಯೂರಿಟಿ ಇದೆ, EC, ET, EEE, ಬಯೋಟೆಕ್ನಾಲಜಿ, ಕೆಮಿಕಲ್, ಸಿವಿಲ್, ಮೆಕ್ಯಾನಿಕಲ್, ಏರೋಸ್ಪೇಸು ಇದೆಲ್ಲದೂ ಇದೆ. ಓಕೆ, ಸೊ ನಿಮಗೆ ಆರ್ ವಿ ಸಿಯಲ್ಲಿ ಮ್ಯಾನೇಜ್ಮೆಂಟ್ ಸೀಟಿಗೆ ನೀವು ಕಂಪ್ಯೂಟರ್ ಸೈನ್ಸ್ ಅಥವಾ ಅದರದ್ದು ಅಲೈಡ್ ಬ್ರಾಂಚಸ್ ಯಾವುದಕ್ಕೆ ಹೋಗಬೇಕು ಅಂದರೆ ಮಿನಿಮಮ್ ನಿಮಗೆ 50 ಲಕ್ಷ 4 ವರ್ಷಕ್ಕೆ ಬೇಕೇ ಬೇಕು. ಓಕೆ, ಸೊ ಅದಾದಮೇಲೆ ನಿಮಗೆ ECಗಾದರೆ ಒಂದು 40 ಲ್ಯಾಕ್ಸಿಗೆ ಆಗುತ್ತೆ. ಇನ್ನು ಬಯೋಟೆಕ್ನಾಲಜಿ, ಕೆಮಿಕಲ್ಲು ಇದೆಲ್ಲ ಸ್ವಲ್ಪ ಕಡಿಮೆಗೆ ಆಗುತ್ತೆ. ಆರ್ ವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ನಿಮಗೆ ಆರ್ ವಿ ITM ಅಲ್ಲಿ ಒಂದು 30 to 35 ಲ್ಯಾಕ್ಸ್ ಇದ್ದರೂ ಕೂಡ ನೀವು ಕಂಪ್ಯೂಟರ್ ಸೈನ್ಸಿಗೆ ಹೋಗ್ಬೋದು, 30 to 35 ಲ್ಯಾಕ್ಸ್. ಓಕೆ, ಅದೇ ಆರ್ ವಿ ಯೂನಿವರ್ಸಿಟಿಯಲ್ಲಿ ಜಾಸ್ತಿ ಮಾಡಿದ್ದಾರೆ, ಅರೌಂಡ್ 35 to 40 ಲ್ಯಾಕ್ಸ್ ಬೇಕೇ ಬೇಕು. ಆ್ಯಂಡ್ ಆರ್ ವಿ ಯೂನಿವರ್ಸಿಟಿಯಲ್ಲಿರೋದು ಒಂದೇ ಬ್ರ್ಯಾಂಚು ಕಂಪ್ಯೂಟರ್ ಸೈನ್ಸ್. ಆರ್ ವಿ ITM ಅಲ್ಲಿರೋದು 3 ಬ್ರ್ಯಾಂಚು, ಕಂಪ್ಯೂಟರ್ ಸೈನ್ಸ್ ವಿತ್ AIML ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, 3 ಬ್ರ್ಯಾಂಚಸ್ಗಳಿದೆ ಎಲ್ಲಿ ಆರ್ ವಿ ITM ಅಲ್ಲಿ. ಸರಿನಾ? ಓಕೆ, ಇದಿಷ್ಟು ಆದಮೇಲೆ ಈಗ ನೋಡಿ ಕಂಪನಿಗಳ ವಿಸಿಟ್. ಈಗ ಆಲ್ರೆಡಿ 180+ ಕಂಪನಿಗಳು ಆರ್ ವಿ ಸಿಗೆ ಇದು ಮಾಡಿದ್ದಾರೆ. ನೋಡಿ ಇಲ್ಲೀಗ ನೀವು ಅಂದ್ಕೊಳ್ಬೋದು ಸರ್ 80+ ಸ್ಟೂಡೆಂಟ್ಸ್ಗಳು ಮಾತ್ರ ಪ್ಲೇಸ್ ಆಗಿದ್ದಲ್ಲ, ಇಲ್ಲಿ 141 ಸ್ಟೂಡೆಂಟ್ಸ್ಗಳು ಮಾತ್ರ ಪ್ಲೇಸ್ ಆಗಿದ್ದಲ್ಲ, ಇಲ್ಲಿ ಇಂಟೇಕ್ ಕಡಿಮೆ ಇದ್ದಿತ್ತು, ಅದಕ್ಕೆ ಅಷ್ಟೇ ಆಗಿದ್ದು. ಬಟ್ ಇನ್ನೂ ಸ್ಟೂಡೆಂಟ್ಸ್ಗಳಿದ್ದಾರೆ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೇಗಾಗುತ್ತೆ ಅಂತ ಕೇಳಿದರೆ ಫಸ್ಟಿಗೆ 7th ಸೆಮ್ಮಲ್ಲಿ ಆಡ್ ಸೆಮಿಸ್ಟರಲ್ಲಿ ಪ್ರಾಡಕ್ಟ್ ಬೇಸ್ಡ್ ಕಂಪನಿಗಳು ತುಂಬ ಬರ್ತಾರೆ. ಅವ್ರು ಬಂದಾಗ ಹೈಯರ್ ಮಾಡ್ಕೊಂಡು ಹೋಗೋದು 1, 2, 3 ಅಷ್ಟೇ, ಮ್ಯಾಕ್ಸಿಮಮ್ ಅಂದರೆ 5. ಆರ್ ವಿ ಸಿಯಲ್ಲಿ ಕೆಲವೊಂದು ಟಾಪ್ ಕಂಪನೀಸ್ಗಳು ಸಿಸ್ಕೋ ಇರ್ಬೋದು ಅಥವಾ ಇವ್ರು ಇರ್ಬೋದು, SAP ಲ್ಯಾಬ್ಸ್ ಇರ್ಬೋದು, ಇವರು ಆರ್ ವಿ ಸಿಗೆಲ್ಲ ಬಂದಾಗ ತುಂಬ ರಿಕ್ರೂಟ್ ಮಾಡ್ತಾರೆ 15, 20, 25. ಯಾಕಂದರೆ ಆರ್ ವಿ ಸಿ ನಂಬರ್ 1 ಕಂಪನಿ ಆಗಿರ್ಲಿಕ್ಕೆ ಹೋಗಿ, ಕಾಲೇಜ್ ಆಗಿರ್ಲಿಕ್ಕೆ ಹೋಗಿ. ಅದರ್ವೈಸ್ ಪ್ರಾಡಕ್ಟ್ ಬೇಸ್ಡ್ ಕಂಪನಿಗಳು ತೊಗೊಂಡೋಗಿದೆ 1, 2, 3, 4 ಅಷ್ಟೇ. ಓಕೆ, ಸೊ ಇದು ಬಿಟ್ಟು ಇವಾಗ 8th ಸೆಮ್ಮಿಗೆ ಈಗ ಪ್ರಾಡಕ್ಟ್ ಸರ್ವಿಸ್ ಬೇಸ್ಡ್ ಕಂಪನಿಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಕ್ ಇನ್ಫೋಸಿಸ್ ಇರ್ಬೋದು, ಕ್ಯಾಪ್ಜೆಮಿನಿ ಇರ್ಬೋದು, ಕಾಗ್ನಿಸೆಂಟ್ ಇರ್ಬೋದು, KPMG ಇರ್ಬೋದು, ಇವರೆಲ್ಲ ಬರ್ತಾರೆ. ಆವಾಗ ಸ್ವಲ್ಪ ಏನು ಪ್ಲೇಸ್ಮೆಂಟು ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗಿರೋದು ಇನ್ಕ್ರೀಸ್ ಆಗುತ್ತೆ ಒಬ್ವಿಯಸ್ಲಿ. ಇದೆಲ್ಲ ಕಾಲೇಜಲ್ಲೂ ಹಾಗೆ ನಡೆಯೋದು. ಓಕೆ, ಈಗ ಆರ್ ವಿ ಸಿ ಬಗ್ಗೆ ನಾನು ಹೇಳಲಿಕ್ಕೆ ಹೋದರೆ ನಿಮಗೆ ಇದು ಗೊತ್ತಿದೆ. ಆರ್ ವಿ ಸಿ ಇದೇನು ಅಂತ ಕೇಳಿದರೆ ರ್ಯಾಂಕಿಂಗಲ್ಲಿ ಒಳ್ಳೆ ಇದೆ, 16.85 ಏಕರ್ಸ್ ಆಫ್ ಲ್ಯಾಂಡಲ್ಲಿದೆ. ಆರ್ ವಿ ಸಿ ಮತ್ತು ಆರ್ ವಿ ಯೂನಿವರ್ಸಿಟಿನೂ ಒಂದೇ ಇದರಲ್ಲಿರೋದು. 13 UG ಪ್ರೋಗ್ರಾಮ್ಸ್ ಇದೆ, 13 PG ಪ್ರೋಗ್ರಾಮ್ಸ್ ಇದೆ. ಇನ್ನು ಇಂಡಸ್ಟ್ರಿ ಕೊಲಾಬರೇಷನಲ್ಲಿ ನಿಮಗೆ ಸಿಸ್ಕೋ, ಮರ್ಸಿಡಿಯಸ್ ಬೆಂಜ್, ಟೊಯೋಟಾ, ಕಿರ್ಲೋಸ್ಕರ್ ಅವರಿದ್ದಾರೆ. ಸೊ ಇಸ್ರೋದವ್ರದ್ದು PSLV ಪೇಲೋಡ್ ಡೆವಲಪರ್ ಕೂಡ ಇದೆ ಅಲ್ಲಿ. ಅದು ಬಿಟ್ಟರೆ ನ್ಯಾಕ್ ಅಕ್ರಿಡೇಷನ್ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೇನೆ. ಔಟ್ ಆಫ್ 4 3.39 ಕೊಟ್ಟು A+ ಗ್ರೇಡಲ್ಲಿದ್ದಾರೆ. NIRF ರ್ಯಾಂಕಿಂಗ್ 2025ನ ಪ್ರಕಾರ 101 to 150 ಬ್ಯಾಂಡಲ್ಲಿದೆ. IIRF ರ್ಯಾಂಕಿಂಗ್ನ ಪ್ರಕಾರ 2025ಅಲ್ಲಿ ಸ್ಟೇಟಲ್ಲಿ ಫಸ್ಟ್ ರ್ಯಾಂಕ್ ಆ್ಯಂಡ್ ಈವನ್ ಝೋನಲ್ಲೂ ಫಸ್ಟ್ ರ್ಯಾಂಕ್. ಬೆಸ್ಟ್ ಪ್ರೈವೇಟ್ ಕಾಲೇಜಲ್ಲಿ ನಾನು ಹೇಳ್ತಾ ಇರೋದು, ಅದರಲ್ಲಿ ಫಸ್ಟ್ ರ್ಯಾಂಕ್ ಇದೆ. ಓಕೆ, ಒನ್ ಆಫ್ ದ ಬೆಸ್ಟ್ ಕಾಲೇಜು, ನೋ ಡೌಟ್ ಅಬೌಟ್ ಇಟ್. ನೀವು ಆರ್ ವಿ ಸಿಯಲ್ಲಿ ಪ್ಲೇಸ್ ಇದಾಗಬೇಕು ಅಂತಿದ್ರೆ, ನಿಮಗೆ ಸೀಟ್ ಆಗಬೇಕು ಅಂತಿದ್ರೆ ನಿಮ್ಮದು ನಿಮ್ಮ ರ್ಯಾಂಕ್ ಮಿನಿಮಮ್ ನಾನು ಹೇಳ್ತಾ ಇರೋದು 1500 ಒಳಗೆ ಇರಲೇಬೇಕು. ಜನರಲ್ ಮೆರಿಟ್ ಆಗಿದ್ದು ನಿಮಗೆ ಇನ್ ಕೇಸ್ ಕನ್ನಡ ಮೀಡಿಯಮು, ರೂರಲ್ಲು, ಹೈದರಾಬಾದ್, ಕರ್ನಾಟಕ ಇದ್ದರೆ 2000ವರೆಗೂ ಹೋಗ್ಬೋದು, ಅದ್ರ ಮೇಲೆ ಹೋಗೋದಿಲ್ಲ. ಸರಿನಾ? ಅದೇ ಬಿಟ್ಟು ನಿಮಗೆ ಬೇರೆ ಪ್ಲೇನ್ ಜನರಲ್ ಆಗಿದ್ದರೆ 1000 ಬಿಲೋ ಬರಲೇಬೇಕು. ಬೇರೆ ಕ್ಯಾಟಗರಿ ಆದರೆ ಅಪ್ ಟು 2500, ನಾಟ್ ಮೋರ್ ದ್ಯಾನ್ ದ್ಯಾಟ್. ಸರಿನಾ? ಹೈಯೆಸ್ಟ್ ಪ್ಯಾಕೇಜ್ ಬಗ್ಗೆ ಹೇಳಿದ್ದೆ ನಾನು ನಿಮಗೆ. ಕಂಪ್ಯೂಟರ್ ಸೈನ್ಸಲ್ಲಿ ಆ್ಯಾವ್ರೇಜ್ ನೋಡಿ 19.73, AIML 17.29, ಇನ್ಫಾರ್ಮೇಷನ್ ಸೈನ್ಸಲ್ಲಿ 19.11, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ 16.47, EEಯಲ್ಲಿ 12.45, ETಯಲ್ಲಿ 11.13, ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟಲ್ಲಿ 12.46. ಅಂದರೆ ಓವರ್ ಆಲ್ ಆಗಿ ಪ್ಲೇಸ್ಮೆಂಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ಮೆಂಟ್ ಇನ್ ಕರ್ನಾಟಕ. ಓಕೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಕ್ರೇಜಿ ಬೇರೆ ಲೆವೆಲಲ್ಲಿದೆ. ಓಕೆ, ಸೊ ನೀವು ಇಲ್ಲಿಗೆ ಹೋದ್ರಿ ಅಂತ ಆದರೆ ನೀವು ಮಿನಿಮಮ್ 15+ ಲ್ಯಾಕ್ಸ್ ಪ್ಯಾಕೇಜಿಗೆ ಆಗಿ ಬರ್ತೀರಾ. ಆಯಿತಾ? ಹೈಯೆಸ್ಟ್ ಪ್ಯಾಕೇಜ್ ನಿಮ್ಗೆ ಗೊತ್ತಿದೆ 67 ಲ್ಯಾಕ್ಸ್. ಓಕೆ, CSCಯಲ್ಲೂ 67 ಲ್ಯಾಕ್ಸ್ ಆಗಿದೆ ಹೈಯೆಸ್ಟ್ ಪ್ಯಾಕೇಜ್. AIML ಅಲ್ಲಿ 53 ಲ್ಯಾಕ್ಸ್ ಆಗಿದೆ. ಇನ್ಫಾರ್ಮೇಷನ್ ಸೈನ್ಸಲ್ಲಿ 67 LPA ಆಗಿದೆ. ಈಗ ನಿಮಗೆ ಇನ್ಫಾರ್ಮೇಷನ್ ಸೈನ್ಸ್ ಇಲ್ಲ, ಅದನ್ನು ಮರ್ಜ್ ಮಾಡಿದ್ದಾರೆ. ಓಕೆ, CS ವಿತ್ AIML, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ ಮಾತ್ರ ಇರೋದು. ಇದರಲ್ಲಿ ಟಾಪ್ ರಿಕ್ರೂಟರ್ಸ್ ನೋಡಿ, ಗೂಗಲ್, ಮೈಕ್ರೋಸಾಫ್ಟ್, ಅಮೆಝಾನ್, ಒರಾಕಲ್, ಇನ್ಫೋಸಿಸ್, TCS, ಮೈಕ್ರೋಸಾಫ್ಟು, ಕ್ವಾಲ್ಕಾಮ್, HP, ಫೆಡಿಲಿಟಿ ಇನ್ವೆಸ್ಟ್ಮೆಂಟು ಆ್ಯಂಡ್ ಅವಿವಾ. ದೆನ್ ಇದರಲ್ಲಿ ISCಯಲ್ಲಿ ಗೂಗಲ್ ಸೇಮ್, CSC ಯಾವ್ದು ಬಂದಿತ್ತು ಅದು ಸೇಮ್, ಆಕ್ಸೆಂಚರ್, IBM, ಕ್ಯಾಪ್ಜೆಮಿನಿ. ಓಕೆ, ಕೀ ಹೈಲೈಟ್ಸ್ ನೋಡಿ, ಇದೆಲ್ಲ ನಿಮ್ಮದು ಸ್ಟೈಫಂಡ್ ಬಗ್ಗೆ ಯಾರ್ಯಾರಿಗೆ ಇಂಟರ್ನ್ಶಿಪ್ ಆಗಿದೆ ನೋಡಿ ಅವರದ್ದು. ಎನಿವೆ, ಆರ್ ವಿ ಸಿ ಇದು KCET ಸೀಟ್ ಮ್ಯಾಟ್ರಿಕ್ಸ್ ನೋಡಿದರೆ ಟೋಟಲ್ ಆಗಿ ಇಂಟೇಕ್ ಎಷ್ಟು ಅಂತ ಕೇಳಿದರೆ ಅದನ್ನು ನಾನು ಆಲ್ರೆಡಿ ಹೇಳಿದ್ದೇನೆ. 1460 ಇಂಟೇಕ್ಗಳಿರುತ್ತೆ ಆರ್ ವಿ ಸಿ ಇದು. ಓಕೆ, 1420. ಓಕೆ, ಸೊ ಇಷ್ಟು ಬ್ರಾಂಚಸ್ಗಳಿದೆ. ಟೋಟಲ್ 13 ಬ್ರಾಂಚಸ್ಗಳಿದೆ. ಓಕೆ, 13 ಬ್ರಾಂಚಸ್. ಅದರಲ್ಲಿ KE ಗೌರ್ಮೆಂಟ್ ಸೀಟ್ಸ್ಗಳು, ಇದೆಲ್ಲ ಗೌರ್ಮೆಂಟ್ ಸೀಟ್ಸ್ಗಳು.
ಕಂಪ್ಲೀಟಾಗಿ ಗೌರ್ಮೆಂಟ್ ಸೀಟ್ ಇರೋದಿಲ್ಲ. ನಾನು ಮೊದಲೇ ಹೇಳಿದ್ದೇನೆ 45% ಸೀಟ್ಗಳು KE ಥ್ರೂ ಆಗುತ್ತೆ, 25% ಸೀಟ್ಗಳು ಕಾಮಿಡಿಗೆ, ಉಳಿದಿರೋದು ಯಾವುದ್ರ ಥ್ರೂ ನಮ್ಮದು ಮ್ಯಾನೇಜ್ಮೆಂಟ್ ಸೀಟ್. ಸರಿನಾ? ಓಕೆ. ಅದಾದಮೇಲೆ ನೆಕ್ಸ್ಟ್ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟು, JP ನಗರದಲ್ಲಿರೋದು RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟು. ಇಲ್ಲಿವರೆಗೆ 141 ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗಿದ್ದಾರೆ. 63 ರಿಕ್ರೂಟಿಂಗ್ ಕಂಪನೀಸ್ಗಳು ಬಂದಿದೆ. ಹೈಯೆಸ್ಟ್ ಪ್ಯಾಕೇಜ್ 35 LPA ಆಗಿದೆ. ಆ್ಯಾವ್ರೇಜ್ ಪ್ಯಾಕೇಜ್ ಇದು ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗ್ತಾ ಇದೆ. ನೀವು ಬೇರೆ ಕಾಲೇಜಿಗೆ ಕಂಪೇರ್ ಮಾಡಿದರೆ, ಈವನ್ ನನ್ನ ಪ್ರಕಾರ BITಯಲ್ಲೂ ಕೂಡ ಈ ಥರ ಇಷ್ಟು ಪ್ಯಾಕೇಜ್ ಇಲ್ಲ. BIT ಅಥವಾ ನಾವೀಗ ಟಾಪ್ 10ನಲ್ಲಿ ತಗೊಳ್ತೇವಲ್ಲ, BITಯಲ್ಲೂ ಈ ಪ್ಯಾಕೇಜ್ ಇಲ್ಲ. ಒಳ್ಳೆ ಪ್ಯಾಕೇಜ್ ಇದು. ಆ ಸಕ್ಸಸ್ ರೇಟ್ 100% ಸಕ್ಸಸ್ ರೇಟ್ ಇದೆ. ನಿಮ್ಗೆ ನಿಜವಾಗಿಯೂ ಟೆಕ್ನಿಕಲ್ ನಾಲೆಜ್ ಇದ್ದರೆ ಗ್ಯಾರಂಟಿ ಒಳ್ಳೆ ಇದೆ. ಓಕೆ. ಇಲ್ಲಿ ನೋಡಿ 30+ LPA ಸ್ಟೂಡೆಂಟ್ಸ್ಗಳು, 25 to 29 LPA ಸ್ಟೂಡೆಂಟ್ಸ್ಗಳು, 20 to 24 LPA ಸ್ಟೂಡೆಂಟ್ಸ್ಗಳು. ಅಂದರೆ ಓವರಾಲ್ ಆಗಿ ಅಬೌಟ್ 10 lakhs, ಆಲ್ಮೋಸ್ಟ್ 140 ಸ್ಟೂಡೆಂಟ್ಸ್ಗಳಲ್ಲಿ 100 ಆಫರ್ಸ್ಗಳು ಅಬೌಟ್ 10 lakhs ಆಗಿದ್ದಾರೆ. ಅಂದರೆ ನೀವು RV ITMಗೆ ಹೋದರೂ ಕೂಡ ನಿಮ್ಗೆ ಒಳ್ಳೆ ಇದು ಸಿಗುತ್ತೆ. ನೀವು RV ITMಗೆ ಹೋಗಬೇಕಂದ್ರೆ ನಿಮ್ಮ ರ್ಯಾಂಕ್ ಬಿಲೋ 15,000 ಇರಲೇಬೇಕು. ವರ್ಸ್ಟ್ ಕೇಸ್ ಬಿಲೋ 20,000 ಬೇಕೇ ಬೇಕು, ಡಿಪೆಂಡಿಂಗ್ ಆನ್ ಯುವರ್ ಕ್ಯಾಟಗರಿ. ಬಿಲೋ 15,000 ನೀವು ಇದು ಮಾಡಿದರೆ RV ITMಗೆ ಹೋಗ್ಬೋದು. ಸರಿನಾ? ಸೆಂಟ್ರಲೈಸ್ಡ್ ಪ್ಲೇಸ್ಮೆಂಟ್ ಇರಲಿಕ್ಕೆ ಹೋಗಿದ್ರೆ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸರ್ ಇಲ್ಲಿ ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ತುಂಬ ಕಡಿಮೆ ಇದೆಯಲ್ಲ ಸರ್? ನಾನು ಹೇಳಿದೆ ಅಲ್ಲ ಆಲ್ರೆಡಿ, ಇನ್ನೂ ಕೂಡ ಕಂಪನೀಸ್ಗಳು ಬರ್ತಾ ಇದೆ ಆನ್ ಗೋಯಿಂಗ್. ಆ್ಯಂಡ್ 8th ಸೆಮ್ಮಲ್ಲಿ ತುಂಬ ಕಂಪನೀಸ್ಗಳು ಬರುತ್ತೆ. ಓಕೆ. ಸೊ ಇಟ್ ಈಸ್ ಗುಡ್, ಕಾಲೇಜ್ ಇಸ್ ಗುಡ್. ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಒಳ್ಳೆಯದಿಲ್ಲ. ಆ್ಯಂಡ್ ಅಂದರೆ ಏನು ಹೇಳ್ತಾರೆ, ಚಿಕ್ಕ ಒಂದು ಏರಿಯಾದಲ್ಲಿದೆ. ಬಟ್ ನಿಮಗೆ ಎಟ್ ದ ಎಂಡ್ ಆಫ್ ದ ಡೇ ಮ್ಯಾಟರ್ ಆಗೋದು ಪ್ಲೇಸ್ಮೆಂಟ್. ಒಳ್ಳೆ ಪ್ಲೇಸ್ಮೆಂಟನ್ನು ಕೊಡ್ತಾ ಇದ್ದಾರೆ. ಓಕೆ. ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಒಳ್ಳೆ ಇಲ್ಲ, ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ. ಸ್ಟ್ರಿಕ್ಟ್ ಅಂತ ಕೇಳಿದ್ರೆ ಸ್ವಲ್ಪ ಸ್ಕೂಲ್ ಟೈಪ್ ಅಂತ ಅನಿಸ್ಬೋದು ನಿಮಗೆ ಅಟೆಂಡೆನ್ಸಲ್ಲಿ, ಇದರಲ್ಲಿ. ಬಟ್ ಇಟ್ ಈಸ್ ಗುಡ್. ಓಕೆ. ಟಾಪ್ ರಿಕ್ರೂಟಿಂಗ್ ಕಂಪನೀಸ್ಗಳನ್ನ ನಾವು ನೋಡಿದಾಗ ಬ್ರಿಲಿಯೋ ಇರ್ಬೋದು, ಟೆಕ್ಲಾನ್ ಇರ್ಬೋದು, ABB ಇರ್ಬೋದು, O9 ಸೊಲ್ಯೂಷನ್ ಇರ್ಬೋದು, ಇದೆಲ್ಲದೂ ಬರುತ್ತೆ. ಓಕೆ. ಸೊ ಇದರಲ್ಲಿ ನೋಡಿ 58.8% ಸ್ಟೂಡೆಂಟ್ಸು ಇನ್ನು 10 to 19 LPA, 10 ರಿಂದ 19 ಲಕ್ಷ ತೊಗೊಂಡವರು 58.8, 11.3% ಸ್ಟೂಡೆಂಟ್ಸ್ಗಳು 20+ LPAಲ್ಲಿದ್ದಾರೆ. ಆಲ್ಮೋಸ್ಟ್ 70% ಆಫ್ ದ ಸ್ಟೂಡೆಂಟ್ಸ್ ಆರ್ ಮೋರ್ ದ್ಯಾನ್ 10 lakhs. ಎಷ್ಟು ಮ್ಯಾಟ್ರ್ ಆಗುತ್ತೆ ನೋಡಿ RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಓಕೆ. 63 ಕಂಪನೀಸ್, ವೆರಿ ಗುಡ್. ಇದು ವೆರಿ ಗುಡ್ ಅಂದರೂ ಈ ಟೈಮಲ್ಲಂತೂ ತುಂಬ ಒಳ್ಳೆಯದು. ಓಕೆ. ನೆಕ್ಸ್ಟ್ ಬರೋದು RV ಯೂನಿವರ್ಸಿಟಿ. ಇದಿರೋದು RV CE ಕ್ಯಾಂಪಸಲ್ಲೇ ಇರೋದು. ಸೊ RV ಯೂನಿವರ್ಸಿಟಿ ಅನ್ನೋದು BTech ಅಂತ ಕೊಡ್ತಾರೆ. ಯೂನಿವರ್ಸಿಟಿಯವರು BE ಅಂತ ಕೊಡೋದಿಲ್ಲ, ಬ್ಯಾಚುಲರ್ಸ್ ಆಫ್ ಟೆಕ್ನಾಲಜಿ ಅಂತ ಕೊಡ್ತಾರೆ. ಓಕೆ. ಸೊ ಈ ವರ್ಷ ಫಸ್ಟ್ ಬ್ಯಾಚ್ ಹೊರಗಡೆ ಬರ್ತಾ ಇರೋದು. ಇದರದ್ದು ನಿಮಗೆ ಏನು ಹೇಳ್ತಾರೆ, ಪ್ಲೇಸ್ಮೆಂಟ್ ಸ್ಟಾರ್ಟ್ ನಿಮ್ಗೆ ಇದರಲ್ಲಿ ಸಿಗೋದಿಲ್ಲ, ಅವರ ವೆಬ್ಸೈಟಲ್ಲಿ ಸಿಗೋದಿಲ್ಲ. ಸೊ ಇವ್ರದ್ದು ಪ್ಲೇಸ್ಮೆಂಟ್ ಸ್ಟಾರ್ಟ್ಸಲ್ಲಿ ಇಲ್ಲಿವರೆಗೆ 30+ ಕಂಪನಿಗಳು ಬಂದಿದೆ. ನಾನು ನೋಡಿದಾಗ ಇವಾಗ ಅದು 40ವರೆಗೆ ಇನ್ಕ್ರೀಸ್ ಆಗಿರ್ಬೋದು. ಹೈಯೆಸ್ಟ್ CTC ಆನ್ ಕ್ಯಾಂಪಸ್ 22 LPA ಆಗಿದೆ. 80ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ಗಳು ಪ್ಲೇಸ್ ಆಗಿದ್ದಾರೆ. ಟಾಪ್ ಮಂತ್ಲಿ ಸ್ಟೈಫಂಡ್, ಇಂಟರ್ನ್ಶಿಪ್ ಆದಂಥ ಸ್ಟೂಡೆಂಟ್ಸಿಗೆ ಹೈಯೆಸ್ಟ್ ಮಂತ್ಲಿ ಸ್ಟೈಫಂಡ್ 70K. ಇದರಲ್ಲಿ ಹೈಯೆಸ್ಟ್ ಪ್ಯಾಕೇಜನ್ನು ಆಫರ್ ಮಾಡಿದ್ದು ಆರ್ಕ್ಟಿಕ್ ವುಲ್ಫ್, ಮತ್ತು ಇನ್ಫ್ಲೆಕ್ಷನ್ ಬಂದಿದೆ, ಎವಿಟ್ರಿಕ್ಸ್ ಬಂದಿದೆ, ಹೈಪರ್ ಫೇಸ್ ಬಂದಿದೆ, ಎಕೋ ಬಂದಿದೆ, ಎವಿಟ್ರಿಕ್ಸ್ ಬಂದಿದೆ, ನೆಟ್ಗೇರ್ ಬಂದಿದೆ. ಮತ್ತು ಇನ್ನೊಂದು ಏನಂತ ಕೇಳಿದರೆ, ಈ ಕಾಲೇಜಸ್ಸಿಗೆ ಬರುವಂಥ ಎಲ್ಲ ಕಂಪನಿಗಳು ನಿಮಗೆ ಕೋರ್ ಕಂಪನೀಸ್ಗಳಾಗಿರುತ್ತೆ. ಇದರ ಸಾಫ್ಟ್ವೇರ್ ಡೆವಲಪರ್ ಆಗಿರ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ, ವೆಬ್ ಡೆವಲಪರ್, ಈ ಥರ. ಯಾವುದು ಸೇಲ್ಸ್ ಪ್ರೊಫೈಲ್ ಬರೋದೇ ಇಲ್ಲ ಅಂತಲ್ಲ, ಎಟ್ ದ ಎಂಡಲ್ಲಿ ಸೇಲ್ಸ್ ಪ್ರೊಫೈಲಿಗೆಲ್ಲ ಬರುತ್ತೆ ಕಂಪನೀಸ್ಗಳು, ಬಟ್ ತುಂಬ ಕಡಿಮೆ. ಬೇರೆ ಬ್ರಾಂಚಸ್ಸಿಗೆ ಆಗದೆ ಇದ್ದಾಗ ಬೇಕಾದರೆ ಸೇಲ್ಸ್ ಪ್ರೊಫೈಲಿಗೆ ಹೋಗಿ ಅಂತ ಕಂಪನೀಸ್ಗಳು ಬರುತ್ತೆ. ಬಟ್ ಮೋಸ್ಟ್ 95% ಕಂಪನೀಸ್ ಏನು ಹೇಳ್ತಾರೆ, ಕೋರ್ ಕಂಪನೀಸ್ಗಳಾಗಿರುತ್ತೆ. ಓಕೆ. RV ಯೂನಿವರ್ಸಿಟಿದು. ಆ್ಯಂಡ್ RV ಯೂನಿವರ್ಸಿಟಿ ಹೇಗೆಲ್ಲ ಪ್ಲೇಸ್ ಆಗ್ತಾ ಇದ್ದಾರೆ ಕೇಳಿದರೆ, ಒಂದು ಯಾವುದು ಸೊಸೈಟಿ ಜನರಲ್ಲಿ ಅವರು ನಿಮ್ಮದು ಏನು ಲೀಟ್ ಕೋಡ್ ಇದನ್ನು ನೋಡಿಕೊಂಡು, ಸೊಸೈಟಿ ಜನರಲ್ಲಿ ಲೀಟ್ ಕೋಡನ್ನು ಕೊಡ್ತೇನೆ, 1 ಸೆಕೆಂಡ್ ಸ್ಟೂಡೆಂಟ್ಸು, ಲೀಟ್ ಕೋಡನ್ನು ಕೊಡ್ತೇನೆ. ಆರ್ಕ್ಟಿಕ್ ವುಲ್ಫ್ ಅವ್ರು ಏನು ಮಾಡಿದ್ದಾರೆ ಕೇಳಿದರೆ, ನಿಮ್ಮದು ಲೀಟ್ ಕೋಡ್ ಪ್ರೊಫೈಲನ್ನು ನೋಡಿಕೊಂಡು ಡೈರೆಕ್ಟ್ಲಿ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಓಕೆ. ಸೊಸೈಟಿ ಜನರಲ್ಲಿ ಏನು ಮಾಡಿದ್ದಾರೆ, ಹ್ಯಾಕಥಾನನ್ನು ನಡೆಸಿ, ಹ್ಯಾಕಥಾನಲ್ಲಿ ಯಾರು ವಿನ್ನರ್ಸ್ ಆಗಿದ್ದಾರೆ ಅವರು ಡೈರೆಕ್ಟ್ ಫಸ್ಟ್ 2 rounds ಆಫ್ ಇದನ್ನು ಮಾಡಲಿಲ್ಲ, ಆನ್ಲೈನ್ ಅಸೆಸ್ಮೆಂಟ್ ಮತ್ತು ಟೆಕ್ನಿಕಲ್ ರೌಂಡ್. ಇದು ನಿಮಗೆ ಇಂಜಿನಿಯರಿಂಗ್ ಜಾಯ್ನ್ ಆದಾಗ ಗೊತ್ತಾಗುತ್ತೆ. ಆನ್ಲೈನ್ ಅಸೆಸ್ಮೆಂಟಲ್ಲಿ ನಿಮಗೆ ಆಪ್ಟಿಟ್ಯೂಡ್ ಇರುತ್ತೆ, ಮತ್ತು ಸಬ್ಜೆಕ್ಟಿವ್ ವೈಸ್ ಕ್ವಶನ್ಸ್ ಇರುತ್ತೆ. ಅದಾದಮೇಲೆ ನಿಮಗೆ DSA ಕೋಡಿಂಗ್ ಕ್ವಶನ್ಸ್ಗಳಿರುತ್ತೆ. ದೆನ್ ಆಫ್ಟರ್ ದ್ಯಾಟ್ ಯು ವಿಲ್ ಬಿ ಹ್ಯಾವಿಂಗ್ ಅ ಟೆಕ್ನಿಕಲ್ ರೌಂಡ್ಸಲ್ಲಿ ಲೈಕ್ ನಿಮಗೆ DBMS, ಆಪರೇಟಿಂಗ್ ಸಿಸ್ಟಮು, ಕಂಪ್ಯೂಟರ್ ನೆಟ್ವರ್ಕ್ಸು, ಆರ್ ಎಲ್ಸ್ ಅದರ್ ಸಬ್ಜೆಕ್ಟ್ಸ್, ಕಂಪ್ಯೂಟರ್ ರಿಲೇಟೆಡ್ ಅದರ್ ಸಬ್ಜೆಕ್ಟ್ಸ್ ಮೇಲೆ ಕ್ವಶನ್ಸ್ಗಳು ಕೇಳ್ತಾರೆ. ದೆನ್ ಯು ವಿಲ್ ಬಿ ಹ್ಯಾವಿಂಗ್ ಲೈಕ್ ನಿಮ್ಮ ರೆಸ್ಯೂಮೇನ ಶಾರ್ಟ್ ಲಿಸ್ಟ್ ಮಾಡಿ, ನಿಮ್ಮ ಲೈಕ್ ಪ್ರಾಜೆಕ್ಟ್ಗಳಿರ್ಬೋದು ಅಥವಾ ರೆಸ್ಯೂಮೇಲಿ ನೀವು ಸರ್ಟಿಫಿಕೇಷನ್ ಕೋರ್ಸಸ್ಗಳು ಹಾಕಿದರೆ ಅದರ ಮೇಲೆ ಕ್ವಶನ್ ಕೇಳ್ತಾರೆ. ಫೈನಲಿ HR ರೌಂಡ್. ಇದಿಷ್ಟು ಕ್ಲಿಯರ್ ಮಾಡಿದರೆ ನಿಮ್ದು ಆದಾಗೆ. ಓಕೆ. ಸೊ ಅದರಲ್ಲಿ ಏನು ಇದಿಲ್ಲ. ಇದು RV ಯೂನಿವರ್ಸಿಟಿ. ಫೈನಾ? ಈಗ ಫೈನಲ್ ಆಗಿ ನಾನು 3 ಕಾಲೇಜ್ಗಳನ್ನು ಕಂಪೇರ್ ಮಾಡಲಿಕ್ಕೆ ಹೋದರೆ, ನಿಮಗೆ 3 ಕಾಲೇಜ್ಗಳನ್ನು ಕಂಪೇರ್ ಮಾಡಲಿಕ್ಕೆ ಹೋದರೆ, ಸೊ ಇದಿಷ್ಟು RVC ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಕ್ಯಾಂಪಸ್ಸು ಆ್ಯಂಡ್ ದ ಬೆಸ್ಟ್ ಕ್ಯಾಂಪಸ್ಸು. ಅದಾದಮೇಲೆ RV ITM, RV ಯೂನಿವರ್ಸಿಟಿ. ಸರಿನಾ? ಸೊ ಇದಿಷ್ಟು ಇವು 3 ಕಾಲೇಜ್ಗಳ
ಫೀಡ್ಬ್ಯಾಕ್ ಆಗಿದೆ. ಸೊ ಹೋಪ್ ಇದ್ರ ಬಗ್ಗೆ ನಿಮ್ಗೆ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಎಲ್ಲದ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೇನೆ, ದಯವಿಟ್ಟು ಜಾಯ್ನ್ ಆಗಿ. ಓಕೆ, ಅದೇ ರೀತಿ ಯಾರಿಗಾದ್ರೂ ನಮ್ಮ 1-to-1 ಪರ್ಸನಲ್ ಕೌನ್ಸಿಲ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.